ಆರೋಗ್ಯವೇ ಭಾಗ್ಯ. ಆರೋಗ್ಯ ಎಷ್ಟು ಮುಖ್ಯನೋ ಬಾಯಿ ರುಚಿ ಅಷ್ಟೇ ಮುಖ್ಯ. ಅದಕ್ಕಾಗಿ ನಾನು ಆರೋಗ್ಯವಾಗಿರುವಂತಹ ಬಾಯಿ ರುಚಿ ಕೊಡುವಂತ ಒಂದು ಜ್ಯೂಸ್ ಅನ್ನು ಮಾಡ್ಬೇಕು ಅಂತ ನಿಮ್ ಮುಂದೆ ಬಂದಿದ್ದೀನಿ. ನಾನ್ ನಿಮ್ ಶ್ವೇತಾ. ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ಸೊ ತಡ ಮಾಡದೆ ಈ ಡಯಟ್ ಜ್ಯೂಸ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನು ನಾನ್ ನಿಮ್ಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯೂಕುಂಬರ್ ಅಂದ್ರೆ ಸೌತೆಕಾಯಿ, ಪುದೀನ, ಶುಂಠಿ, ಲಿಂಬೆ ಹಣ್ಣು, ಬೆಲ್ಲ. ಇದಿಷ್ಟಿದ್ರೆ ನಿಮ್ ಡಯಟ್ ಜ್ಯೂಸ್ ನಿಮಿಷಗಳಲ್ಲಿ ರೆಡಿ ಆಗುತ್ತೆ. ಹಾಗಿದ್ರೆ ನಾವು ಡಯಟ್ ಜ್ಯೂಸ್ ಸ್ಟಾರ್ಟ್ ಮಾಡೋಣವಾ? ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಸೌತೆಕಾಯಿ. ಈ ಸೌತೆಕಾಯಿಯ ಸಿಪ್ಪೆಯನ್ನು ಕೂಡ ನಾನು ತೆಗಿಲಿಲ್ಲ, ಹಾಗೆ ಇಟ್ಟಿದ್ದೇನೆ. ಸೊ ಫಸ್ಟ್ ನಾವೀಗ ಸೌತೆಕಾಯಿ ಹಾಕೊಳ್ಳೋಣ. ಒಂದಿಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ, ಹ್ಯಾಂಡ್ಫುಲ್ ಆಫ್ ಪುದೀನ, ಮತ್ತೆ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನ್ ನಿಮ್ಗೆ ಮೊದಲನೇ ಬೀಟ್ರೂಟ್ ಜ್ಯೂಸ್ ಅಲ್ಲಿ ಹೇಳಿರುವ ಹಾಗೆ ನಿಮ್ಮ ರುಚಿಗೆ ಮತ್ತು ನೀವು ಎಷ್ಟು ಹೆಲ್ದಿಯಾಗಿ ಬೇಕು ಅಂತ ಅನ್ಕೊಳ್ತೀರಾ, ಸೊ ಅದಕ್ಕೆ ಅನುಗುಣವಾಗಿ ನೀವು ಸ್ವೀಟ್ ಅನ್ನ ಹಾಕೊಳ್ಬಹುದು. ಅಂದ್ರೆ ಬೆಲ್ಲ ಅಥವಾ ಜೇನುತುಪ್ಪ ಯಾವ್ದನ್ನಾದ್ರೂ ಹಾಕೊಳ್ಬಹುದು. ನಾನು ಒಂದಿಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕೊನೆಯದಾಗಿ ಲಿಂಬೆ ರಸ, ನಾನು ಅರ್ಧ ಲಿಂಬೆ ಹಣ್ಣು ತಕೊಂಡಿದ್ದೀನಿ. ಲಿಂಬೆ ರಸವನ್ನು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು ಪೂರ್ತಿಯಾದ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಬಹುದು. ನೀರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬಾ ಒಳ್ಳೇದು. ಈಗ ನಮ್ಮ ಡಯಟ್ ಜ್ಯೂಸ್ ಕುಡಿಯಕ್ಕೆ ರೆಡಿ ಆಗಿದೆ. ಇದನ್ನ ಈಗ ಗ್ಲಾಸಿಗೆ ಹಾಕೊಳ್ಳೋಣ. ಈ ಹೆಲ್ದಿ ಆಗಿರುವ ಜ್ಯೂಸಿಗೆ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡೋಣ. ನೋಡಿದ್ರಲ್ಲ, ಹೆಲ್ದಿ ಜ್ಯೂಸ್ ರೆಡಿ ಆಗಿದೆ. ಎಷ್ಟೊಂದು ಕಲರ್ಫುಲ್ ಆಗಿದೆ ಅಲ್ಲ. ಇದನ್ನು ನಾವು ಪುಟ್ಟ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಎಲ್ಲರೂ ಆರಾಮ್ಸೆ ಕುಡಿಬಹುದು. ಮತ್ತು ಹೆಲ್ದಿಯಾಗಿ ಡಯಟ್ ಮಾಡ್ತಿರೋರ್ಗಂತೂ ಅವರ ಫುಡ್ ಜೊತೆ ಈ ಜ್ಯೂಸ್ ಸೇರ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸೂಪರ್ ಆಗಿ, ಸ್ವಲ್ಪ ಖಾರ ಖಾರವಾಗಿ, ಹುಳಿಯಾಗಿ, ಸಿಹಿಯಾಗಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಡಯಟ್ ಜ್ಯೂಸ್ ನ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಅನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಬರುವವರೆಗೆ ಆಸ್ ಯೂಶುವಲ್ ನನ್ನನ್ನು ಮಿಸ್ ಮಾಡಿ. ಸೈನಿಂಗ್ ಆಫ್ ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್ ಬಾಯ್.